ನಮಸ್ಕಾರ. ಅನು ವಸೂರ್ ಯೂಟ್ಯೂಬ್ ಚಾನಲ್ಗೆ ನಾನು ಇವತ್ತು ಮನೆಯಲ್ಲಿಯೇ ಸುಲಭವಾಗಿ ತಯಾರಿಸುವಂಥ ಪಾನಿಪೂರಿ ಬಗ್ಗೆ ತಿಳಿಸಿಕೊಡ್ತೀನಿ. ತಯಾರಿಸಲು ಬೇಕಾಗುವಂಥ ಪದಾರ್ಥಗಳು: ಪೂರಿ, ಆಲೂಗಡ್ಡೆ, ಈರುಳ್ಳಿ, ಪಾನಿಪೂರಿ ಮಸಾಲ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿ. ರೆಡಿ? ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನೋಡಿ, ಸೈಡಲ್ಲಿ ಆಲೂಗಡ್ಡೆನ ಕೂಡ ಬೇಯಿಸಲಿಟ್ಟಿದ್ದೇನೆ, ಅದು ಕೂಡ ಬೇಯ್ತಾ ಇದೆ. ಹಾಗೆ ಈಗ ಕಾದಿರುವ ಬಾಣಲೆಗೆ ಎಣ್ಣೆ ಹಾಕಿಕೊಳ್ಳೋಣ. ಎಣ್ಣೆ ಕಾದ ನಂತರ ಇದರಲ್ಲಿ ಪೂರಿಯನ್ನು ಕರೆದುಕೊಳ್ಳೋಣ. ನೋಡಿ, ಈ ಥರ ಚೆಂಡು ಥರ ಆಗಬೇಕು ಅವು. ಸರಿ, ಇವಾಗ ಪೂರಿ ರೆಡಿ ಮಾಡಿದ್ದಾಯಿತು. ನೆಕ್ಸ್ಟ್ ಆಲೂಗಡ್ಡೆ ಕುದಿಯಲಿಟ್ಟಿದ್ವಲ್ಲ, ಅದು ಇವಾಗ ತೆಗೆಯೋಣ ಬನ್ನಿ. ತೆಗೆದ್ಮೇಲೆ ಸಿಪ್ಪೆ ತೆಗೆದು ಸುಲ್ಕೊಂಡ್ರೆ ಈ ಥರ ಆಯ್ತದು. ಸರಿ, ಇದನ್ನು ಸ್ನ್ಯಾಶ್ ಮಾಡೋಣ. ನೋಡಿ, ಇದೇ ಪಾತ್ರೆಯಲ್ಲಿ ಸ್ಮ್ಯಾಶ್ ಮಾಡಿದೆ, ಈ ಥರ ಆಯ್ತದು. ಇದನ್ನು ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ಳೋಣ, ಯಾಕಂದರೆ ಇದಕ್ಕೆ ಮುಂದೆ ಒಗ್ಗರಣೆ ಹಾಕಬೇಕು. ನೋಡಿ, ಈ ಥರ ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಅದೇ ಪಾತ್ರೆಯಲ್ಲಿ 1-3 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ದು ಹಸಿಮೆಣಸಿನ್ಕಾಯಿ ಹಾಕಿ ತುರ್ಕೊಳ್ಳೋದು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಉರಿಯಲ್ಲಿ ಬೇಯಿಸ್ರಿ, ಇಲ್ಲಾಂದ್ರೆ ಘಾಟಾಗುತ್ತೆ. ಸ್ವಲ್ಪ ಮಾತ್ರ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಈರುಳ್ಳಿ ಹಾಕ್ಕೊಳ್ಳಿ, ಕಟ್ ಮಾಡಿದ್ದು, ಚಿಕ್ಕದಾಗಿ ಕಟ್ ಮಾಡಿರ್ತೀವಲ್ಲ ಅದು. ನಂತರ ಈಗ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆನ ಇದರೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು. ಕಲಿಸ್ಕೊಂಡ ನಂತರ ಆಲೂಗಡ್ಡೆ ಪಲ್ಯ ರೆಡಿ. ನೋಡಿ, ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ನೆಕ್ಸ್ಟ್ ಮುಂದೆ ಏನು ಮಾಡೋದು? ಇವಾಗ ಪಾನಿ ಬೇಕಲ್ಲ, ಪಾನಿ ಮಾಡೋಣ ಬನ್ನಿ. ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು
ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ನಂತರ ಒಂದು ಬಟ್ಲ ಪುದೀನ, ಒಂದು ಬಟ್ಲ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತೇಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಗೆ ಸ್ಪೈಸಿ ಅಂದರೆ ಇಷ್ಟ ಈ ಕಡೆ ರಾಯಚೂರು ಜನಕ್ಕೆ, ಅದಕ್ಕೆ. ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡಿ. ನೋಡಿ, ಇದನ್ನು ಜಾರ್ಗೆ ಹಾಕಿ ಹುಣಸೆ ನೀರನ್ನು ಹಾಕ್ಕೊಳ್ಳೋದು. ಇದಕ್ಕೆ ಹುಣಸೆ ಹುಳಿ ಕಲಿಸಿದ್ವಲ್ಲ ಅದು ಆಯಿತು. ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ಗ್ರೈಂಡ್ ಆದ ನಂತರ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ಅದೇ ಜಾರಲ್ಲಿ ಮತ್ತೊಂದಿಷ್ಟು ನೀರು ಹಾಕಿ ತೆಗೆದುಬಿಟ್ರೆ ಸಾಕು. ಇವಾಗ ಇದಕ್ಕೆ ಪಾನಿಪುರಿ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಗಟ್ಟಿ ಆಯಿತು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ, ಪಾನಿ ರೆಡಿ. ಇವಾಗ ಪಾನಿಪುರಿ ಸವಿಯೋಣ ಬನ್ನಿ. ಎಲ್ಲ ಪೂರಿಯಲ್ಲಿ ಆಲೂಗಡ್ಡೆ ಪಲ್ಯನ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ, ಎಲ್ಲದಕ್ಕೂ ಹಾಕಿದ್ದಾಯಿತು. ಇವಾಗ ರೆಡಿ ಮಾಡಿದ್ದು ಪಾನಿ. ಓಕೆ, ರೆಡಿ ಆಯಿತು ಪಾನಿಪುರಿ.